ಹಾಯ್ ಗೈಸ್, ನಾನು ಇವಾಗ ಸೋಮವಾರಪೇಟೆ ಆಂಜನೇಯ ಟೆಂಪಲ್ ಆವರಣದಲ್ಲಿದ್ದೀನಿ. ನಾನು ಶ್ರೀ ರಾಮನವಮಿ ಉತ್ಸವ ಸಮಿತಿ ಸೋಮವಾರಪೇಟೆ 11ನೇ ವರ್ಷದ ಶ್ರೀ ರಾಮನವಮಿ ಉತ್ಸವ ನಾಳೆ ನಡೆಯಲಿದ್ದು, ಸಂಜೆ ಅಂದರೆ ದಿನಾಂಕ 27/3/2026 ಶುಕ್ರವಾರ ಸಂಜೆ 6 ಗಂಟೆಗೆ ಯಾತ್ರೆ ಹೊರಡುವ ಸ್ಥಳ ಶ್ರೀ ಆಂಜನೇಯ ದೇವಾಲಯ ಚೌಡ್ಲು. ನಾಳೆ ರಾಮನವಮಿಯ ಪ್ರಯುಕ್ತ ಶೋಭಾಯಾತ್ರೆ, ಡೊಳ್ಳು ಕುಣಿತ, ಸುಗ್ಗಿ ಕುಣಿತ, ಅಲಂಕೃತ ಮೆರವಣಿಗೆ, ಹಲವು ಗ್ರಾಮಗಳಿಂದ ಹೊರಡುವ ಶಬ್ದ ಚಿತ್ರಗಳು, ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದ್ದು, ಈ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಸಂಜೆ ಅನ್ನ ಸಂತರ್ಪಣೆ ಇರುತ್ತದೆ. ನಾಳೆ ನಡೆಯುವ ರಾಮನವಮಿಗೆ ಯಾವ ತರ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ನೋಡೋಣ ಬನ್ನಿ. भजले राम नाम सुखधाम, भजले राम नाम सुखधाम, भजले राम नाम सुखधाम। तेरा पूरन हो सब काम, तेरा पूरन हो सब काम, भजले राम नाम सुखधाम, भजले राम नाम सुखधाम। संत समागम, संत समागम, संत समागम, संत समागम करे निरंतर, संत समागम करे निरंतर, जग से हो उपरात, जग से हो उपरात, ब्रह्मानंद परम पद पावे, ब्रह्मानंद ब्रह्मानंद परम पद पावे, मन होवे। ಶ್ರೀ ರಾಮನವಮಿ ಉತ್ಸವ ಸಮಿತಿ ಸೋಮವಾರಪೇಟೆ ಇವರ ವತಿಯಿಂದ ವರ್ಷ ಪ್ರತಿ ವರ್ಷ ಅದ್ದೂರಿಯಾಗಿ ರಾಮನವಮಿ ನಡೆಸ್ಕೊಂಡು ಬರ್ತಾ ಇರ್ತಾರೆ. ತುಂಬಾ ಜನ ಸೇರುವ ನಿರೀಕ್ಷೆಯಲ್ಲಿದ್ದಾರೆ. ಹಾಯ್ ಗೈಸ್, ನಾಳೆ ನಡೆಯುವ ರಾಮನವಮಿ ಪ್ರಯುಕ್ತ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ. ಇದಕ್ಕೆ ಯಾವ್ಯಾವ ರೀತಿ ತಯಾರಿ ಎಲ್ಲ ಮಾಡ್ಕೊಳ್ತಿದ್ದಾರೆ, ಎಷ್ಟು ಜನ ಸೇರೋ ನಿರೀಕ್ಷೆಯಲ್ಲಿದ್ದಾರೆ ನೋಡೋಣ. ಇಲ್ಲಿ ಅಡಿಗೆ ಅವ್ರನ್ನೇ ಕೇಳೋಣ. ಸರ್, ನಿಮ್ಮ ಹೆಸರು? ರಾಜು, MS ರಾಜ್ ಅಂತ, ಮಸ್ಕೋಡು. ಎಷ್ಟು ಜನ ಸೇರ್ತಾರೆ ನಾಳೆ? ಏನೇನು ತಯಾರಿ? ಬೆಳಿಗ್ಗೆ ತಿಂಡಿ ಒಂದು 800 ಜನಿಗೆ. ಉಪ್ಪಿಟ್ಟು, ಕೇಸರಿ ಬಾತು, ಸಾವಿಗೆ ಬಾತು, ಚಟ್ನಿ, ಕಾಫಿ, ಟೀ ಬೆಳಿಗ್ಗೆ. ಮಧ್ಯಾಹ್ನ ಊಟ 1,500 ಜನಿಗೆ. ಅನ್ನ, ಸಾಂಬಾರು, ಪಲ್ಯ, ಪಾಯಸ, ಒಂದು ಹೋಳಿಗೆ, ತುಪ್ಪ ಅಷ್ಟಿದೆ. ಸಂಜೆ ಊಟ ಕೇಸರಿ ಬಾತು, ಗೀ ರೈಸು, ಕುರ್ಮಾ ಒಂದು 9,000 ಜನ 10,000 ಜನಿಗೆ. ಅಷ್ಟು ಜನ ಸೇರ್ತಾರೆ ಅಲ್ಲ? ಸೇರ್ತಾರೆ, ಪ್ರತಿ ವರ್ಷ ಸೇರ್ತಾ ಇದ್ದಾರೆ.
ಹಾಯ್ ಗೈಸ್, ನೀವು ನೋಡ್ತಾ ಇರ್ಬೋದು ಕಕ್ಕೆಹೊಳೆ ಹತ್ರ ಇರೋ ಬಸವೇಶ್ವರ ವೃತ್ತದಲ್ಲಿ ಯಾವ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನೋಡಿ. ಇದು ವಿವೇಕಾನಂದ ಸರ್ಕಲ್. ನಾಳಿನ ರಾಮನವಮಿಗೆ ಅದ್ದೂರಿಯಾಗಿ ತಯಾರಿ ನಡೆದಿದೆ. ಇಲ್ಲಿ ಬಂಟಿಂಗ್ಸ್ ಎಲ್ಲ ನೋಡಿ ಎಂತ ಸಿಂಗಾರದಲ್ಲಿ ಮಾಡಿದ್ದಾರೆ ನೋಡಿ. ಗೈಸ್, ನಾನು ಇವಾಗ ಸೋಮವಾರಪೇಟೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ನಾಳಿನ ರಾಮನವಮಿಗೆ ತಯಾರಿ ಯಾವ ರೀತಿ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ನಾಳೆ ನಡೆಯುವ ರಾಮನವಮಿ ಪ್ರಯುಕ್ತ ತಯಾರಿ ಪುಟ್ಟಪ್ಪ ವೃತ್ತದಲ್ಲಿ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನೋಡಿ ಗೈಸ್.